ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಏನಪ್ಪ ಇವತ್ತು ಹೊರಗಿಂದೆಲ್ಲ ವಾತಾವರಣ ತೋರಿಸತ್ತಾರೆ, ಎಲ್ಲ ಹೊಂಟ್ರ ಅಂತ ಅನ್ಕೋಬೋದು. ಇವತ್ತು ಫ್ರೆಂಡ್ಸ್ ಸಂಡೇ ಆಗಿರೋದ್ರಿಂದ ನಾವು ಸಂತಿ ಮಾಡ್ಕೊಂಬರಕ್ಕೆ ಹೊಂಟೇವಿ, ಅಂದರೆ ಕಾಯಿಪಲ್ಯ ಮಾಡ್ಕೊಂಬರಕ್ಕೆ ಹೊಂಟೇವಿ. ನೋಡ್ತಾ ಇರ್ಬೋದು ಕ್ಲೈಮೇಟ್ ಎಲ್ಲ ಫುಲ್ ಕೋಲ್ಡ್ ಆಗೈತಿ. ಮಳೆ ಬರೋ ಚಾನ್ಸ್ ಐತಿ ಫ್ರೆಂಡ್ಸ. 100% ಮಳೆ ಬರ್ತದೆ ಅಂತ ಅಂದ್ಕೊಂಡಿನಿ. ನೋಡಿ ಏನಾಗುತ್ತಾ. ನಾನು ನನ್ನ ಮಕ್ಕಳು ನಮ್ಮ ಮನೆಯವರು ಬೈಕ್ ಮೇಲೆ ಹೊಂಟೇವಿ ಫ್ರೆಂಡ್ಸ್. ನೋಡಿ ನಮ್ಮ ಕೊಲ್ಲಾಪುರ ಸಿಟಿ ಎಷ್ಟು ದೊಡ್ಡದ ಅಂದ್ರೆ ಭಾಳ ದೊಡ್ಡದೈತಿ ಫ್ರೆಂಡ್ಸ್. ಹಾಗೇ ಎಲ್ಲ ಥರದ್ದು ಸ್ವಲ್ಪ ಕಾಸ್ಟ್ಲಿನೇ ಇಲ್ಲಿ, ಯಾವುದು ಅಷ್ಟೊಂದು ಸಲೀಸಾಗಿ ಸಿಗಂಗಿಲ್ಲ. ಎಲ್ಲನೂ ಒನ್ ಟು ಡಬಲ್ ರೇಟ್ ಇರುತ್ತೆ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ, ತೊಗೋಬೇಕೆ ತಿನ್ನೇಬೇಕೆ. ಸೊ ಹಂಗಾನೆ ಹೋಗಕತ್ತೇವಿ. ನೋಡ್ತಾ ಇರ್ಬೋದು, ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್. ನಮ್ಮದೆಲ್ಲ ಒಂದು 20 ನಿಮಿಷದ ದಾರಿ ಫ್ರೆಂಡ್ಸ್. ಇಲ್ಲೇ ಅಥರ್ವಾಗ ಸ್ವಲ್ಪ ಮುಂದೆ ತೊಗೊಂಡಿದ್ರು, ಯಾಕಂದರೆ ಆರು ಹುಷಾರಿರಲಿಲ್ಲ. ಅದಕ್ಕಾಗಿ ತಣ್ಣ ಗಾಳಿ ಬರುತ್ತಂತ ನಾನು ನಡ್ಬರ್ಕ್ ತೊಗೊಂಡಿದ್ದೆ. ಅಥರ್ವ ಇವಾಗ ಕೂಡ್ತಾನೆ ಫ್ರೆಂಡ್ಸ್, ಕಂಫರ್ಟಾಗಿ ಕೂಡ್ತಾನೆ. ಸೊ ಹಂಗಾಗಿ ಅವನಿಗೆ ಮುಂದೆ ತೊಗೊಂಡೀವಿ. ಸ್ವಲ್ಪ ಇವನಿಗೆ ಹುಷಾರಿರಲಿಲ್ಲ, ಹಾಗಾಗಿ ಅವನಿಗೂ ಹಿಂದೆ ತೊಗೊಂಡು ಸ್ವಲ್ಪ ಅದೇನಂತ ಟೋಪಿ ಹಾಕ್ಕೊಳ್ಳಲ್ಲ ಅಂತ ಫ್ರೆಂಡ್ಸ್, ಹಾಗಾಗಿ ಕುಂಚಿಗೆ ಕಟ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ಹುಡುಗಿ ಪಾಪ ಸಿಗ್ನಲ್ ಒಳಗೆ ಈ ಥರ ಕಷ್ಟಪಡತ್ತಿದ್ದು ಅಂತೂ ತಣ್ಣಕ್ಕಾಗಿ ಎಷ್ಟು ಕಷ್ಟಪಡ್ತಾರೆ ನೋಡಿ ಫ್ರೆಂಡ್ಸ್. ಭಾಳ ಅಂದ್ರೆ ಭಾಳ ಮನ್ಸಿಗೆ ನೋವಾಯಿತು. ದೇವ್ರು ನೋಡಿ ಫ್ರೆಂಡ್ಸ್, ಹೊಟ್ಟೆನ ಎಲ್ಲರಿಗೆ ಕಾಣಂಗೆ ಕೊಟ್ಟ, ಹಸಿವನ್ನು ಯಾರಿಗೆ ಕಾಣಲಾರ್ದಂಗೆ ಇಟ್ಬಿಟ್ಟಾನ. ಒಂದು ತುತ್ತ ಅನ್ನಕ್ಕಾಗಿ 3 ಹೊತ್ತು ಊಟಕ್ಕಾಗಿ ಎಷ್ಟದು ಸಣ್ಣ ಜೀವ ಎಷ್ಟು ಪರದಾಡತ್ತಿತ್ತು ಫ್ರೆಂಡ್ಸ್ ಸಿಗ್ನಲಲ್ಲಿ. ಪಾಪ ಅನಿಸಿ ನಮ್ಮ ಕೈಲಿ ಆದಷ್ಟು ಸಹಾಯನ ನಾವು ಮಾಡಿಕೊಂಡು ಅದಕ್ಕೆ ಅವ್ರಿಗೇನು ಕೊಡಬೇಕು ಕೊಟ್ಟು ಸಿಗ್ನಲ್ ಬಿಡ್ತು ಫ್ರೆಂಡ್ಸ್. ಹಾಗೇ ಮುಂದೆ ಹೋಗಕತ್ತಿದ್ವಿ. ಯಾರಾದರೂ ಹಿಂಗೆ ಯಾರಾದರೂ ಏನಂತಾರಲ್ಲ ಡ್ರಾಮಾಟ ಮಾಡೋರು ಅವ್ರು ಇವ್ರು ಇದ್ರೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಫ್ರೆಂಡ್ಸ್. ಅವ್ರಿಗೆಲ್ಲ ಇತ್ತಂದ್ರೆ ಅವ್ರು ಈ ಥರ ಮಾಡೋಂಗಿಲ್ಲ. ಏನೋ ಒಂದು ಹೊಟ್ಟಿಗಾಗಿ ಮಾಡ್ತಿರ್ತಾರೆ. ದಯವಿಟ್ಟು ನಿಮ್ಮ ಕೈಲಿ ಆದಷ್ಟು ಸಹಾಯವನ್ನು ಕೊಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಮೂಲಕ. ಇಲ್ಲಿ ಕೊಲ್ಲಾಪುರ ಒಳಗೆ ಆಲ್ರೆಡಿ ಗಣಪತಿದು ಮೂರ್ತಿಗಳ ಸ್ಥಾಪನೆ ಇಲ್ಲೇ ಮಾಡ್ತಾರಲ್ಲ ಫ್ರೆಂಡ್ಸ್. ಸ್ಥಾಪನೆ ಎಲ್ಲ ಏನಂತ ರೆಡಿ ಎಲ್ಲ ಮಾಡಕತ್ತಿದ್ರು. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಒಂದ್ರಗಿನ ಒಂದು ಗಣಪ ಅಂದ್ರೆ ಇಷ್ಟು ಮಸ್ತ್ ಇತ್ತು ಫ್ರೆಂಡ್ಸ್. ಫುಲ್ ದೊಡ್ಡ ಗಣಪ ಇದ್ದು, ಯಾಕಂದರೆ ಆಲ್ರೆಡಿ ಆರ್ಡ್ರ್ ಕೊಟ್ಟು ಹೋಗಿರ್ತಾರಂತ ಅವ್ರಿಗೆಲ್ಲ. ಈ ತಿಂಗಳೊಳಗೆ ಆಲ್ರೆಡಿ ಎಲ್ಲ ರೆಡಿ ಮಾಡ್ಯಾರ ಫ್ರೆಂಡ್ಸ. ಕಲರು ಹಚ್ಚಾರ, ಇನ್ನೊಂದು ಸ್ವಲ್ಪ ರೆಡಿ ಮಾಡೋ ಇತ್ತು. ಅವನ್ನೆಲ್ಲ ನಿಮ್ಮೊಂದಿಗೆ ತೋರಿಸ್ಬೇಕು, ನಮ್ಮ ಕೊಲ್ಲಾಪುರ ಒಳಗೆ ಯಾವ ಥರ ರೆಡಿ ಮಾಡ್ತಾರೆ ಅಂತ ಅದನ್ನು ತೋರಿಸಿದ್ನೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು. ಒಂಥರ ಕೊಲ್ಲಾಪುರ ಒಳಗೆ ಮಹಾರಾಷ್ಟ್ರ ಒಳಗೆ ಏನಂತಾರೆ ಗಣಪತಿ ಮಾತ್ರ ಅದ್ಧೂರಿಯಾಗಿ ಭರ್ಜರಿಯಾಗಿ ಮಾಡ್ತಾರೆ ಫ್ರೆಂಡ್ಸ್. 2 ಕಣ್ಣು ಸಾಲದು ಅಂತ ಹೇಳ್ಬೋದು. ನಾನು ಏನಾದರೂ ಗಣಪತಿ ನೋಡೋಕೆ ಹೋಗಿದ್ನಿ ಅಂದ್ರೆ ಫುಲ್ ವಿಡಿಯೋನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ. ನೀವು ನೋಡತ್ರಿ ಮಹಾರಾಷ್ಟ್ರ ಒಳಗೆ ಎಷ್ಟು ಚಂದ ಹಬ್ಬ ಮಾಡ್ತಾರೆ ಈ ಗಣಪತಿ ಅಂತ. ಇಲ್ಲಿ ನೋಡ್ತಾ ಇರ್ಬೋದು. ಹಾಗೇ ಅಲ್ಲಿ ಇಲ್ಲಿ ಅಂಗಡಿ ಹಾಕ್ಕೊಂಡು ಆಲ್ರೆಡಿ ಕುಂತಾರ. ನಮ್ಮ ಸೈಡೆಲ್ಲ ಬಿಜಾಪುರ ಸೈಡ್ ಅದು ಅಂದರೆ ಫ್ರೆಂಡ್ಸ್ ಆಲ್ಮೋಸ್ಟ್ ಇನ್ನೂ ಒಂದು ವಾರ ಅಥವಾ ಒಂದು 4-5 ದಿನ ಇರಲಿಕ್ಕೆ ಯಾವಾಗ ಅಂಗಡಿನ ಹಾಕ್ಕೊಂಡು ಗಣಪತಿ ಕೊಡ್ತಾರೆ. ಇಲ್ಲಿ 1 ತಿಂಗಳು ಅಡ್ವಾನ್ಸೇ ಆರ್ಡ್ರ್ ಬರ್ತಾವಂತ ಗಣಪತಿನ. ಏನಂತಾರೆ ರೆಡಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ರೆಡಿ ಮಾಡತ್ತಿದ್ರು ಫ್ರೆಂಡ್ಸ. ಹಂಗೆ ಆರ್ಡ್ರ್ ಕೂಡ ಕೊಟ್ಟು ಹೋಗ್ತಾರೆ ಫ್ರೆಂಡ್ಸ್. ಇಲ್ಲೆಲ್ಲ ಸಣ್ಣ ಗಣಪತಿನ ಇಟ್ಟು ಪೂಜೆನೇ ಮಾಡೋಂಗಿಲ್ಲ. ಅಂದರೆ ಗಣಪತಿ ಅವ್ರವ್ರ ಭಕ್ತಿ ಅಂದರೆ ಆಲ್ಮೋಸ್ಟ್ ಅಲ್ಲಿ ದೊಡ್ಡ ಗಣಪತಿನೇ ಇಡ್ತಾರೆ ಫ್ರೆಂಡ್ಸ್. ಮನೆ ಒಳಗೆಲ್ಲ ಭಾರಿ ಅದ್ಧೂರಿಯಾಗಿ ಮಾಡ್ತಾರೆ. ಇಲ್ಲಿ ಅದನ್ನು ನೋಡೋಕೆ 2 ಕಣ್ಣು ಸಾಲದು ಫ್ರೆಂಡ್ಸ್, ಅಷ್ಟು ಚಂದ ಮಾಡ್ತಾರೆ ಗಣಪತಿನ. ನಮ್ಮ ಸೈಡು ಚಂದ ಮಾಡ್ತಾರೆ, ಇಲ್ಲ ಅಂತಲ್ಲ. ಅಲ್ಲಿಗೆ ನಾನು ಸ್ವಲ್ಪ ಇಲ್ಲಿ ಜಾಸ್ತಿ ಜೋರಾಗಿ ಮಾಡ್ತಾರೆ ಅಂತ ಇದು ಈ ಹಬ್ಬನ ಅಂತ ಹಿಂಗೇರಿ. ಹಾಗೇನೆ ಬಂದ್ವಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನಮ್ಮ ಸಂತಿಗೆ ಬಂದ್ವಿ. ಕಾಯಿಪಲ್ಯಕ್ಕೆ ಫುಲ್ ರಶ್ ಇತ್ತು. ಒಂದು ತೊಲೆ ಡ್ರಾಪ್ನ ಮಾಡಿ ಮುಂದೆ ಹೊಂಟ್ವಿ. ನಾವು ಫಸ್ಟಿಗೆ ಕಾಯಿಪಲ್ಯ ತೊಗೊಳ್ಳಲ್ಲ ಫ್ರೆಂಡ್ಸ್, ಯಾಕಂತಂದ್ರೆ ಇಲ್ಲಿ ಯಾವ್ಯಾವ ಕಾಳುಗಳು ಸಿಗ್ತಾವೆ ನೋಡ್ಕೊಂಡು ಆಮೇಲೆ ಕಾಯಿಪಲ್ಯ ತೊಗೋತೀನಿ ಫ್ರೆಂಡ್ಸ್. ನಾನು ಕಾಳುಗಳು ಜಾಸ್ತಿ ಸಿಕ್ಕು ಅಂದ್ರೆ ಕಾಯಿಪಲ್ಯನ ಜಾಸ್ತಿ ತರಂಗಿಲ್ಲ, ಯಾಕಂದರೆ ಜಲ್ದಿ ಕಾಯಿಪಲ್ಯ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕಾಳುಗಳನ್ನ ಜಾಸ್ತಿ ತೊಗೊಳಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇಲ್ಲಿ ಒಂದು 5 kg ಏನೋ ಎಣ್ಣೆ ತೊಗೊಂಡ್ರು ನಮ್ಮ ಮನೆಯವರು. ಎಣ್ಣೆ ತೊಗೊಂಬಂದ್ವಿ. ಮತ್ತು ಇದು ಮಂಗಳಸೂತ್ರನ ಇಲ್ಲೇ ಬಿಟ್ಟು ಹೋಗಿನಿ ಫ್ರೆಂಡ್ಸ್ ಅಂತ ಶಾಣೆನ ಬಿಟ್ಟು ಹೋಗಿ. ಸೊ ಇವತ್ತೇ ಲಾಸ್ಟ್ ಮತ್ತು ಪೋಣಿಸ್ಕೊಳ್ಳೋಣ ಅಂತದ್ದು. ಸಂಡೇ ದಿನ ಬರ್ತಾರೆ. ಹಾಗಾಗಿ ಇದನ್ನು ಏನಂತಾರಲ್ಲ ಫ್ರೆಂಡ್ಸ್, ಇದು ಮಂಗಲ ಸೂತ್ರನ ತೊಗೊಂಬಂದೆ. ಇದು ನಕಲಿ, ಇದು 60 ರೂಪಾಯಿ ಕೊಟ್ಟು ತೊಗೊಂಬಂದೆ. ಒಂಥರ ಚಂದ ಐತಿ ನೋಡಿ, ಒಂಥರ ಸ್ಟೋನ್ಸ್ ಅದಾವ, ಚಂದ ಐತಿ.
ಹಾಗಾಗಿ 1 ಐತಿ ಫ್ರೆಂಡ್ಸ್. ತೊಗೊಂಬಂದೆ. ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ. ನಮ್ಮ ಮನೆಯವರು ವಾರ ಇದು ಮಾಡೋಂಗಿಲ್ಲ. ಮುಂದಿನ ವಾರ ಆಗುತ್ತೆ ಫ್ರೆಂಡ್ಸ್ ನಾನು ಕುಣಿಸ್ಕೊಂಬರೋದು. ಅದಕ್ಕೆ ಇದನ್ನು ಯೂಸ್ ಮಾಡ್ತೀನಿ. ನಾನು ಯಾರು ಆತಲ್ಲ ಕೊಡು. ಇವರೊಂದು 2 ಬಸ್ ತೊಗೊಂಬಂದಾರ ಫ್ರೆಂಡ್ಸ್. ಇಬ್ಬರು ಇಷ್ಟು ಕಚ್ಚಾಡ ಆಗ್ತಾರೆ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಮನೆಯವ್ರು ಇದಕ್ಕೆ ಹೋಗ್ಯಾರ. ಮೊಸರು ತೊಗೊಂಬರ್ತೀನಿ ಅಂತ ರೈಸ್ ಮಾಡ್ತೀನಿ ಅಂದಿನಿ. ಸೊ ಹಂಗಾಗಿ ರೈಸಿಗೆ ಮೊಸರು ತೊಗೊಂಬಂದಾರ ಫ್ರೆಂಡ್ಸ್. ತೊಗೊಂಬರಕ್ಕೆ ಹೋಗ್ಯಾರ. ಏನು ಮಾತಾಡತ್ತೀನಿ ಗೊತ್ತಾಗತ್ತಿಲ್ಲ. ಸ್ವಲ್ಪ ನನಗೆ ಏನಂತ ಬಾಯಿ ಪಿಂಪಲ್ಸ್ ಆಗ್ಯಾವ. ಮಾತು ಸ್ಪಷ್ಟ ಬರ್ಲಿಕ್ಕೈತಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಸ್ವಲ್ಪ ಕ್ಷಮೆ ಇರಲಿ. ಬಾಂಡೆ ಹಂಗೆ ಇಟ್ಟು ಹೋಗಿದ್ದೆ ಫ್ರೆಂಡ್ಸ್. ಒಂದೆಲ್ಲ ತೊಳ್ಕೊಂಡು ಏನೋ ಡಬ್ಬ ಹಾಕಿಲ್ಲ. ಮಸ್ಸಿ ಅಂತ ಆಗೈತಿ. ಓಕೆ ಫ್ರೆಂಡ್ಸ್, ಇವಾಗ ಅಡಿಗೆ ಮಾಡಿ ಮತ್ತೆ ಸಿಗ್ತೀವಿ. ಈ ಥರ ನೋಡಿ ಫ್ರೆಂಡ್ಸ್, ಎಡವಟ್ಟು ಮಾಡಿಕೊಂಡು ಈ ಸತನೂ ನಂದು ಏನಂತಲ್ಲ ಮಂಗಲ ಸೂತ್ರ ಮಾಡಿಸ್ಕೊಂಬರೋದು ನೆಕ್ಸ್ಟ್ ವೀಕ್ ಹೋಯಿತು. ಹಂಗೆ ನಿಮ್ಮೊಂದಿಗೆ ನಾನು ಶೇರ್ ಮಾಡಿಕೊಂಡು ಇಲ್ಲಿ ರೈಸ್ ಮಾಡಿದೆ, ಸಾಂಬಾರು ನಿಮಗೆ ತೋರಿಸಿದ್ರು. ಮತ್ತು ನೀವು ಅದು ಮಾಡ್ತೀರಿ ಸಿಸ್ಟರ್, ಇದು ಮಾಡ್ತೀರಿ ಅಂತ ಅಂತೀರ ಅಂತ ನಾನು ಸ್ವಲ್ಪನೇ ತೋರಿಸಿದ್ನೆ ಫ್ರೆಂಡ್ಸ್. ಇಲ್ಲಿ ರೈಸ್ ಮಾಡಾಕತ್ತೀನಿ, ನೋಡ್ತಾ ಇರ್ಬೋದು. ಇವಾಗ ನಮ್ಮ ಮನೆಯವ್ರು ಮೊಸರು ತಂದಿದ್ರು. ಸೌತೆಕಾಯಿ ತೊಗೊಂಡ್ಬಂದಿದ್ವಲ್ಲ ಫ್ರೆಂಡ್ಸ್, ಫ್ರೆಶ್ ಆಗಿ ಅದನ್ನು ತುರಿದು. ಕ್ಯಾರೆಟ್ ತರಲಿಲ್ಲ ಫ್ರೆಂಡ್ಸ್. ಕ್ಯಾರೆಟ್ ಯಾಕೆ ತರಲಿಲ್ಲ ಅಂದರೆ ಅಲ್ಲಿ ಅಷ್ಟೊಂದು ಸರಿ ಇರಲಿಲ್ಲ. ನಮ್ಮ ಸೈಡ್ ಸಿಕ್ಕಂಥ ಕ್ಯಾರೆಟ್ ಸಿಗಲಿಲ್ಲ ಫ್ರೆಂಡ್ಸ್ ಇಲ್ಲಿ. ಸೊ ಹಾಗಾಗಿ ಮೊಸರು ಬಜ್ಜಿನೂ ರೆಡಿ ಮಾಡಿದೆ. ರೈಸ ಮತ್ತು ಇದು ರೆಡಿ ಆಯಿತು ಫ್ರೆಂಡ್ಸ್. ಇಲ್ಲಿ ಹಾಗೇ ಊಟ ಮಾಡಿ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ ತೋರ್ಸಾಕತ್ತೀನಿ. ಅಂದ್ರೆ ಏನೇನು ತೊಗೊಂಬಂದೀನಿ ಅಂತ ಕಂಪ್ಲೀಟಾಗಿ ತೋರಿಸಿದ್ದಿಲ್ಲ. ಸೊ ಹಾಗಾಗಿ ಬರ್ರಿ ನೋಡ್ಕೊಂಬರೋಣ ಏನೇನು ತಂದೀನಿ ಅಂತ. ನೋಡಿ ಫ್ರೆಂಡ್ಸ್, ಇವು ಏನಂತಾರೆ ಖಾರಕ್ಕೆ ಸ್ವಲ್ಪ ಪೂರ್ತಿ ಒಣಗಿಲ್ಲ ಫ್ರೆಂಡ್ಸ್. ಸ್ವಲ್ಪ ಹಸಿ ಅದಾವ. ಇದನ್ನ ಹಾಲನ್ನ ನೆನೆ ಇಟ್ಟು ಪೇಸ್ಟ್ ಮಾಡಿ ಕುಡಿದ್ರೇನೋ ಸ್ವಲ್ಪ ಬ್ಲಡ್ಡು ಜಾಸ್ತಿ ಆಗುತ್ತಂತ. ವೀಕ್ನೆಸ್ ಆಗಿನಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಸ್ವಲ್ಪ ಏನಂತಾರೆ ವೀಕ್ನೆಸ್, ಸುಸ್ತು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಅದನ್ನು ಕುಡಿಸ್ಕೊಟ್ರೆ. ಮತ್ತು ಆ್ಯಪಲ್ ಫ್ರೆಂಡ್ಸ್, ಆ್ಯಪಲ್ ಬ್ಲಡ್ ಇಲ್ಲ ಅಂತ ಅಂತೀರಿ. ಚಲೋ ಆ್ಯಪಲ್ ತೊಗೊಂಬಂದೇವಿ. 120 ರೂಪಾಯಿಗೆ 1 kg ಅಂತ. ಆಮೇಲೆ ಇದ್ರ ಜೋಡಿ ಇದನ್ನು ನೆನೆ ಹಾಕಿ, ಆಮೇಲೆ ಗೋಡಂಬಿ, ಬಾದಾಮಿ ಮತ್ತು ಇವು ಖಾರಿಕ, ಹಾಗೇ ಇವು ಬಾಳೆಹಣ್ಣು ಫ್ರೆಂಡ್ಸ್. ಬಾಳೆಹಣ್ಣು ನಮ್ಮ ಮನೆಯವರು ಜವಾರಿ ತೊಗೊಂಬ ಅಂತಂಕೆ ಕಳಿಸಿದ್ರು ಫ್ರೆಂಡ್ಸ್. ಆದರೆ ಮರ್ತು ಬಂದಿದ್ವಿ ನಾವು. ಗಾಡಿ ಮುಂದೆ ಹಂಚಿ ಹೋಗಿ ತೊಗೊಂಬ ಅಂತ ಕಳಿಸಿದ್ರು. ನಾನು ಜವಾರಿ ನನಗೆ ಗೊತ್ತಾಗಲಿಲ್ಲ ಫ್ರೆಂಡ್ಸ್. ಹ್ಯಾಬ್ಲೆಟ್ ತೊಗೊಂಬಂದಿನಿ, ಬೈಯಾಕತ್ತಿದ್ರು. ನೆಕ್ಸ್ಟ್ ಟೈಮ್ ತಂದ್ರೆ ಆಯ್ತು ಅಂದ್ಕೊಂಡು. ಮತ್ತು ಫ್ರೆಂಡ್ಸ್, ವೇಟ್ ಸ್ವಲ್ಪ ಗೇನ್ ಆಗ್ಬೇಕಂದ್ರೆ ಹುರ್ಗಡ್ಲೆನೂ ತಿನ್ನಬೇಕಂತ. ಆದರೆ ನಾನು ಪುಟಾಣಿ ತೊಗೊಂಬಂದಿನಿ. ಹುರ್ಗಡ್ಲೆ ತಿನ್ಬೇಕಂತ, ಅದಕ್ಕೆ ಜಾಸ್ತಿ ವೇಟ್ ಗೇನ್ ಆಗುತ್ತಂತ ಫ್ರೆಂಡ್ಸ್. ವೇಟ್ ಗೇನ್ ಮಾಡ್ಕೊಳ್ಳೋರು ಹುರ್ಗಡ್ಲೆನೇ ತಿನ್ನಿರಿ. ನೋಡಿ ಇಷ್ಟು ಸೇಬುಕಾಯಿ ತಂದೀನಿ. ಇದ್ರೊಳಗೆ ಒಂದು 2 ಅಥವಾ 3 ತಿಂದಾರ ಫ್ರೆಂಡ್ಸ್ ನಮ್ಮ ಮನೆಯವರು, ನನ್ನ ಮಕ್ಕಳು. ಹಾಗೇ ಇಲ್ಲಿ ಬಾಳೆಹಣ್ಣು ತೊಗೊಂಬಂದಾರ ಫ್ರೆಂಡ್ಸ್ 1 kg. ಇಷ್ಟೆಲ್ಲ ತಂದು ಕೊಟ್ಟಾರ ವೇಟ್ ಗೇನ್ ಆಗಕ್ಕಂತೂ. ನನಗೆ ಯಾಕೋ ಭಾಳ ಸುಸ್ತಾಗತೈತಿ, ಬ್ಲಡ್ ಇಲ್ಲ. ನಾನು ಇದನ್ನ ಮತ್ತು ಇನ್ನೂ ಫ್ರೆಂಡ್ಸ್ ಶೇಂಗಾ ಉಂಡೆ ಮಾಡ್ಕೊಂಡು ತಿನ್ನಂತ ಅಂದ್ಕೇರಿ 1 kg ಶೇಂಗಾ ತಂದು ಕೊಟ್ಟಾರ. ಸೊ ಉಂಡೆ ಮಾಡಬೇಕು ಫ್ರೆಂಡ್ಸ್. ಉಂಡೆ ಮಾಡ್ಕೊಂಡು ಇಟ್ಕೊಂಡು ಚೆನ್ನಾಗಿ ಬಿಟ್ಟು ಡೈಲಿ ಒಂದು ಉಂಡಿನ ತಿನ್ನೋಣಕ್ಕಂತಾರ. ನೋಡೋಣ ಏನಾಗುತ್ತೆ. ಬರೀ ಇವನ್ನೆಲ್ಲ ತೆಗೆದಿದ್ದೀನಿ ಫ್ರೆಂಡ್ಸ್. ಇಷ್ಟೆಲ್ಲ ಮತ್ತು ಕಾಯಿಪಲ್ಲೆ ಎಲ್ಲ ತೊಗೊಂಡ್ಬಂದೆ ಫ್ರೆಂಡ್ಸ್. ಅದೆಲ್ಲ ನಮ್ಮ ಮನೆಯವ್ರು ತೆಗೆದಿಟ್ರೆ. ಸೊ ಹಾಗಾಗಿ ಅದನ್ನೇನು ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು. ಕಾಯಿಪಲ್ಲೆ, ಆಮೇಲೆ ಹುಡುಗರಿಗೆ ಇನ್ನೊಂದು ಸ್ವಲ್ಪ ತಿನ್ನಕ್ಕೆ, ಆಮೇಲೆ ಸಂತಿ ತೋರಿಸಿಲ್ಲ ಫ್ರೆಂಡ್ಸ್. ಒಂದು ಸ್ವಲ್ಪ ತೋರಿಸೀನಿ. ಇದಿಷ್ಟು ತಂದಾರ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವು ಇಷ್ಟಿತ್ತು ನಂದು ಡೇ. ನೈಟ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ಬೆಳಗ್ಗೆ ಇವು ತೋರಿಸಿದಿಲ್ಲ, ಇವನು ತೋರಿಸಿ ಈ ಲಾಗ್ನ ಎಂಡ್ ಮಾಡತ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ್. ಇಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಯಾರೆಲ್ಲ ವಿಡಿಯೋನ ಕೊನೆ ತನಕ ನೋಡ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್, ಬಾಯ್.